ನನಗೆ. ಬಟ್ ಆದರೂ ಆಂಟಿ, ನೀವು ಹೆಣ್ಮಕ್ಳೇ ಸ್ಟ್ರಾಂಗ್ ವುಮನ್ ಅಂತ ತೋರಿಸ್ಕೊಟ್ಟಿದ್ದೀರಾ. ಮುಂದೆ ನಿಂತು ಎಲ್ಲದನ್ನು ಮಾಡಿ ಆ್ಯಂಡ್ 200 ಜನ ಪ್ಲಸ್ ವುಮೆನ್ ಅದೇ ಮೆನ್ ಪವರ್ನ ಇಟ್ಕೊಂಡು ಮಾಡೋದಷ್ಟು ಸುಲಭದ ಕೆಲಸ ಅಲ್ಲ. ಅವರೇ ಬೇಡದಲ್ಲಿ ನಾವೊಂದು 5-6 ಐಟಮ್ ಮಾಡೋದಷ್ಟೇ ನಾನು ನೋಡಿದ್ರು. ನೀವು 100ಕ್ಕೂ ಹೆಚ್ಚು ಐಟಮ್ನ ಅದ್ರ ಪ್ರಯೋಗ ಮಾಡಿ ಜನರಿಗೆ ಇಷ್ಟ ಆಗೋ ಥರ ಮಾಡಿದ್ದೀರಾ. ಸಿಕ್ಕಾಬಳೆ ಖುಷಿ ಆಯಿತು. ಹಾಗೆ ವಾಸರಿ ಕಾಂಡಿಮೆಂಟ್ಸ್ ಸ್ವಾತಿ ಅವರು, ಚೇತನ್ ಅವರು, ಆಂಟಿಗೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಯಾಕಂದರೆ ನಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ. ನನಗೂ ಒಂದು ಪುಟ್ಟ ಸ್ಟಾಲ್ ಕೊಟ್ಟಿದ್ದಾರೆ ನಮ್ಮ ಹೌಸ್ ಆಫ್ ಫ್ಲವರ್ಸ್ಗೆ. ನನಗೆ ಇದ್ರ ಬಗ್ಗೆ ಏನು ಐಡಿಯಾ ಇಲ್ಲ ಸ್ಟಾಲ್ ಇಡಬೇಕು ಅಂತ. ಸುಮ್ಮನೆ ಮೇಳ ಹೇಗೆ ನಡೆಯುತ್ತೆ ಅಂತ ಕಾಲ್ ಮಾಡಿದ್ರೆ, ನೀನು ಯಾಕೆ ಸ್ಟಾಲ್ ಇಡಬಾರ್ದು ಅಂತ ಅವರೇ ನನಗೆ ಹೇಳಿದ್ರು. ಆ್ಯಂಡ್ ಎಲ್ಲಿ ನಾವು ಬೆಳೆಯೋಣ ನೀನು ಬೆಳಿ ಅಂತ ಹೇಳಿ ಕಾಯಿಸ್ತಿದ್ವಿ. ನಮ್ಮ ತಾರಮ್ಮ, ನಮ್ಮ ಮನೆಯ ಹೆಣ್ಮಗಳು 26 ವರ್ಷದಿಂದ 1 ವರ್ಷನೂ ಅವ್ರು ಮಿಸ್ ಮಾಡಿದ್ದೇ ಇಲ್ಲ. ನನ್ನ ಅಷ್ಟೊಂದು ಹಚ್ಕೊಂಡಿದ್ದಾರೆ ಒಂದು ಫ್ಯಾಮಿಲಿ ಅಂತ. ಹಾಗೆಯೇ ನಮ್ಮ ಮೀಡಿಯಾದವರು ಇಷ್ಟು ವರ್ಷದಿಂದಲೂ ನನಗೆ ತುಂಬ ಸಪೋರ್ಟ್ ಆಗಿ ಬಂದಿದ್ದಾರೆ. ನಮ್ಮ ರೈತರು ಮಗಡಿ ಲೋಕೇಶ್ ಅವರು ಮತ್ತು ವಾಸಣ್ಣ ಅವರು ಸಹ ನಮಗೆ ತುಂಬ ಸಪೋರ್ಟ್ ಆಗಿದ್ದಾರೆ. ಇಲ್ಲ ಎಲ್ಲರಿಗೂ ನಮ್ಗೆ ಟ್ರಾಫಿಕ್ ಇರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಇಷ್ಟು ಜೋರಾಗಿ ಮಾಡಬೇಕು ಅಂತ ಹೇಳಿದ್ರೆ ಅದು ಬಹಳ ಶ್ಲಾಘನೀಯ. ಸೊ ನಮಗೆ ನಮ್ಮ ಹುಡುಗಿ ನೋಡಿದಾಗ ಭಾಳ ಸಂತೋಷ ಆಗುತ್ತೆ. ಯಾಕಂದರೆ ಶಿ ಇಸ್ ಅ ವಂಡರ್ಫುಲ್ ಗರ್ಲ್. ಜೋರಾಗಿ ವ್ಯವಹಾರ ಮಾಡ್ತಾ ಇದ್ದಾಳೆ. ಈಶ್ವರನು ಅವಳಿಗೆ ಸಾಕಷ್ಟು ಶಕ್ತಿ ಕೊಟ್ಟು ಜೋರಾಗಿ ಇನ್ನೂ ಮಾಡಲಿ ಅಂತ ನಾವೆಲ್ಲರೂ ಹಾರೈಸ್ತೀವಿ. ನಮ್ಮವಳು ಏನು ಮಾಡ್ತಾಳೆ, ಸೀದಾ ಬಂದು ನನ್ನ ಹತ್ರ ಕೇಳ್ತಾಳೆ, ಯಾರು ನನಗೊಂದು ಕೊಡಿ ಒಂದು ಜಾಗ ಅಂತ ಹೇಳ್ಬಿಟ್ಟು ಬಂದು ಕೇಳಿದಾಗೆಲ್ಲೂ. ಯಾಕಂದರೆ ಒಂದು ಹೆಣ್ಣುಮಗಳು ಇಷ್ಟು ಚೆನ್ನಾಗಿ ಮಾಡ್ತಾಳೆ ಅಂತ ಹೇಳಿದಾಗ ನಮಗೆಲ್ಲರಿಗೂ ಭಾಳ ಸಂತೋಷ ಆಗುತ್ತೆ. ಇತ್ತೀಚೆಗೆ ಹೆಣ್ಣುಮಕ್ಕಳು ಜಾಸ್ತಿ ಮುಂದಕ್ಕೆ ಬರ್ತಾ ಇದ್ದಾರೆ. ನಮ್ಮವರು ಸ್ವಲ್ಪ ಜಾಸ್ತಿ ಮುಂದಕ್ಕೆ ಬನ್ನಿ ಅಂತ ನಿಮ್ಮೆಲ್ಲರಿಗೂ ನಾನು ಹಾರೈಸ್ತೀನಿ. ಈ ಒಂದು ಅದ್ಧೂರಿಯಾಗಿರುವ ಕಾರ್ಯಕ್ರಮ ಭಾಳ ಚೆನ್ನಾಗಿದೆ, ಸೊಗಸಾಗಿದೆ. ಒಳ್ಳೆ ವಾತಾವರಣದಲ್ಲಿ ನಮ್ಮವಳು ಮಾಡಿದ್ದಾಳೆ. ಅವಳಿಗೆ ಎಲ್ಲ ವಿಧದಲ್ಲೂ ಆ ಈಶ್ವರನ ಪರಿಪೂರ್ಣವಾದ ಆಶೀರ್ವಾದ ಇರಲಿ ಅಂತ ಹಾರೈಸ್ತೀನಿ. ಅದೇ ರೀತಿ ನೀವೆಲ್ಲರೂ ಅವಳ ಜೊತೆ ಸೇರಿ ಈ ಒಂದು ಬಹಳ ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಆಯೋಜಿಸಬೇಕು ಅಂತ ಹೇಳ್ಬಿಟ್ಟು ನಾನು ಎಲ್ಲರ ಹತ್ರ ಹೋದ ವರ್ಷ 25ನೇ ವರ್ಷ ಬೆಳ್ಳಿ ಹಬ್ಬ ಮಾಡಿದ್ವಿ. ಇದು 26ನೇ ವರ್ಷ. ಯಾಕಂದ್ರೆ ಈ ಅವರೇ ಬೆಳೆ ಗ್ರಾಹಕರು ಹೆಚ್ಚಾಗ್ತಾ ಇದ್ದಾರೆ. ಆದ್ರಿಂದ ಬೆಳೆನೂ ಜಾಸ್ತಿ ಮಾಡ್ತಾರೆ. ನಮ್ಮ ರೈತ ಬಾಂಧವರು ಬೆಳೆನೂ ಬೆಳೀತಾ ಬಂದಿದ್ದಾರೆ. ಮುಂಚೆ ಅಂದ್ರೆ ಒಂದು 10 ಜನ 15 ಜನ ಸ್ವಲ್ಪ ಒಂದು 100 kgನೂ ಇದಕ್ಕೆ ಬೆಳೆ ತಂದು ಕೊಡ್ತಾ ಇರ್ಲಿಲ್ಲ. ನಾವು ಪಾಪ ಅವ್ರಿಗೂ ಎಲ್ಲ ಅಲ್ಲಿ ಚೆಲ್ಲಾಡ್ಬಿಟ್ಟು ಹೊಟ್ಟೋಗ್ಬಿಡೋರು. ನಾನು ಕಾಂಡಿಮೆಂಟ್ಸಲ್ಲಿ ತಗೊಂಡು ಫ್ರೈ ಮಾಡಿ ಅದನ್ನು ವಿವಿಧ ರೂಪಗಳಲ್ಲಿ ಎಲ್ಲ ತಿಂಡಿ ತಿನಿಸುಗಳನ್ನ, ನಮ್ಮ ಸೊಗಡು ಸಂಪ್ರದಾಯ ತಿನಿಸುಗಳನ್ನ ಅವರೆಕಾಳಿಂದನೇ ಮಾಡ್ಬೋದು ಅಂತ ತೋರಿಸ್ಕೊಡ್ಬೇಕು ಅಂತ ನಮ್ಮ ಮೂಲ ಉದ್ದೇಶ. ರೈತರು ಚೆನ್ನಾಗಿದ್ರೆ ನಾವು ಚೆನ್ನಾಗಿ. ಈಗ ಅವರು ನಮಗೆ ತುಂಬ ಸಪೋರ್ಟ್ ಆಗಿ ಎಷ್ಟು ನಮಗೆ ಬೆಳೆ ಬೇಕೋ ಅಷ್ಟು ಬೆಳೆದು ನಮಗೆ ಇಲ್ಲೇ ಡೈರೆಕ್ಟಾಗಿ ತಂದು ಕೊಡ್ತಾ ಇದ್ದಾರೆ. ಅವರೇ ಡೈರೆಕ್ಟಾಗಿ ಮಾರಾಟನೂ ಮಾಡ್ತಿದ್ದಾರೆ. ಮಧ್ಯದಲ್ಲಿ ಯಾವುದೇ ದಲ್ಲಾಳಿಗಳು ಇಲ್ಲ. ನಮ್ಮ ವಾಸಣ್ಣ ಅವರು 125 ವೆರೈಟಿ ಇದಕ್ಕೆ ಬೆಳೆಯಿಂದ ನಾವು ಗ್ರಾಹಕರಿಗೆ ಕೊಡ್ತಾ ಇದ್ದೀವಿ. ನಮ್ಮ ಗ್ರಾಹಕರು ನಮ್ಮನ್ನ ಕೇಳ್ತಾನೆ ಇರ್ತಾರೆ 3 ತಿಂಗಳ ಮುಂಚೆನೆ, ಈ ವರ್ಷ ಏನು ಹೊಸದಾಗಿ ಕೊಡ್ತೀರಾ ಅಂತ. ಆದ್ರಿಂದ ನಾವು ಏನೋ ಒಂದು ಚಿಂತನೆ ಮಾಡಿ, ಈಗ ನನ್ನ ಮಕ್ಕಳು ನನಗೆ ತುಂಬಾ ಅವರೇ ಎಲ್ಲ 80% ಸಹಕಾರ ಕೊಡ್ತಾರೆ. ನಾನೇನಿದ್ರು ರೆಸಿಪಿ ಕ್ವಾಲಿಟಿ ಚೆಕ್ ಮಾಡೋದು, ನಮ್ಮ ಸ್ಟಾಫ್ಗೆ ಯಾರು ಹೆಡ್ ಕುಕ್ ಇರ್ತಾರೋ ಅವ್ರಿಗೆ ಸ್ಟ್ರಿಕ್ಟಾಗಿ ಹೇಳೋದು. ಆದ್ರಿಂದಾನೇ ಇದು ಕ್ವಾಲಿಟಿ ಕಾಪಾಡ್ಕೊಂಡು ಬರ್ತಾ ಇದ್ದೀನಿ. ನಮ್ಮ ಗ್ರಾಹಕರು ಇಷ್ಟಪಟ್ಟು ಬರ್ತಾ ಇದ್ದಾರೆ. ನಮಗೆ ಮೀಡಿಯಾ ಅವರು ನನ್ನ ಸ್ಟಾರ್ಟ್ ಮಾಡಿದಾಗಿದ್ದನು ನಮಗೆ ತುಂಬ ಸಹಕಾರ ಕೊಡ್ತಾ ಇದ್ದಾರೆ. ಅವ್ರು ನಿಮಗೂ ಸಹ ನನ್ನ ಹೃತ್ಪೂರ್ವಕ ಧನ್ಯವಾದಗಳಾಗುತ್ತೆ. ಮೇಡಮ್, ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಯಾರ್ಯಾರು ಬಂದಿದ್ರು ಮೇಡಮ್? ಶಿವಣ್ಣ, ಮಳವಳ್ಳಿ ಶಿವಣ್ಣ ಅವ್ರು ಬಂದರು, ಅಮರ್ನಾಥ್ ಅವರು ಬಂದರು, ಮತ್ತೆ ನಮ್ಮ ತಾರಮ್ಮ, ನಮ್ಮ ಮನೆ ಹೆಣ್ಣುಮಗಳು ತಾರಮ್ಮ ಬಂದಿದ್ರು. ಅವ್ರು 26 ವರ್ಷದಿಂದ 1 ವರ್ಷನೂ ತಪ್ಪಿಸ್ಕೊಂಡಿಲ್ಲ.
ಮತ್ತೆ ಸುಮಾರು ಆರ್ಟಿಸ್ಟ್ಗಳು ಬಂದಿದ್ರು. ಈಗ ಡಿ ಕೆ ಅವರು ಬರ್ತೀನಿ ಅಂತ ಹೇಳಿದ್ದಾರೆ. ಮತ್ತೆ ಅವ್ರದ್ದು ಟೈಮಿಂಗ್ಸ್ ಹೇಳಕ್ ಆಗೋದಿಲ್ಲ, ಅವ್ರ ಶೆಡ್ಯೂಲ್ ಹೆಂಗಿರುತ್ತೋ ಏನೋ ಅಂತ. ಎಲ್ಲರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಮತ್ತೆ 4ನೇ ತಾರೀಕುವರೆಗೂ ಇದು ನ್ಯಾಷನಲ್ ಕಾಲೇಜ್ನಲ್ಲಿ ನಡೆಯುತ್ತೆ. ಹೊಸ ಮಕ್ಕಳಿಗೆ ಎಂಜಾಯ್ಮೆಂಟ್ ಇದೆ, ಎಂಟರ್ಟೈನ್ಮೆಂಟ್ ಇದೆ. ಹೊಸ ವರ್ಷ ಎಲ್ಲರೂ ಇಲ್ಲಿ ಬಂದು ಆಚರಣೆ ಮಾಡಲಿ, ಎಲ್ಲ ಮಕ್ಕಳು ಖುಷಿ ಪಡಲಿ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಆ ತಾಯಿ ಚಾಮುಂಡೇಶ್ವರಿ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಎಲ್ಲರನ್ನೂ ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು. ತಮ್ಮ ಪರಿಚಯ ಮಾಡ್ಬಿಡಿ ಮೇಡಮ್ ಹಂಗೆ. ನನ್ನ ಹೆಸರು ಗೀತಾ ಅಂತ, ನನ್ನ ಮಗಳು ಸ್ವಾತಿ, ಮಗ ಚಂದನ್. ಮತ್ತೆ ನಮ್ಮ ಯಾವ್ದೇ ಯೂನಿಟ್ ಇದೆ, ಎಲ್ಲರೂ ಒಂದು 25 ಜನ. ಅವರು 5 ದಿನಗಳಿಂದ ಇದು ಸೆಟಪ್ ಮಾಡೋದಕ್ಕೆ ಕಷ್ಟಪಟ್ಟಿದ್ದಾರೆ. ಎಲ್ಲ ಚೆನ್ನಾಗಿ ನಡೀತಾ ಇದೆ. ಥ್ಯಾಂಕ್ ಯು. ಬೆಂಗಳೂರಿನ ಐತಿಹಾಸಿಕ ಅವರೇ ಮೇಳದಲ್ಲಿ ನಾವು ಅಖಿಲ ಕರ್ನಾಟಕ ಶ್ರೀಗಂಧ ಮತ್ತು ವನಕೃಷಿ ಬೆಳೆಗಾರರ ಸಂಘದಿಂದ ರೈತರಿಂದ ನೇರವಾಗಿ ಗ್ರಾಹಕರಿಗೆ ಶ್ರೀಗಂಧ ಮಾರಾಟವನ್ನ ಪ್ರಾರಂಭ ಮಾಡಿದ್ದೇವೆ. ಈ ಮಾರಾಟದ ಸಮಯದಲ್ಲಿ ಅಗತ್ಯ ಇರೋರು ಅಪ್ಪಟವಾದ ಶ್ರೀಗಂಧವನ್ನ ಸರ್ಕಾರಿ ದರಕ್ಕಿಂತ ಕಡಿಮೆಯಾಗಿ ಇಲ್ಲಿ ಖರೀದಿ ಮಾಡಬಹುದು. ಮತ್ತು ಈ ಶ್ರೀಗಂಧ ಎಲ್ಲಿ ಬೆಳೆಯುತ್ತೆ, ಯಾವ ರೈತರ ಜಮೀನಲ್ಲಿ ಬೆಳೆಯುತ್ತೆ ಮತ್ತು ಅದರ ಸರ್ವೆ ನಂಬರು ಮತ್ತು ವಿಳಾಸದ ಜೊತೆಗೆ ಸರ್ಟಿಫಿಕೇಟ್ ಆಫ್ ಆರಿಜಿನ್ ನೊಂದಿಗೆ ಕೊಡ್ತಾ ಇದ್ದೀವಿ. ಯಾಕೆಂದ್ರೆ ಮಾರುಕಟ್ಟೆಯಲ್ಲಿ ಈಗ ಬರ್ತಾ ಇರತಕ್ಕಂಥದ್ದು ಡೂಪ್ಲಿಕೇಟ್ ಶ್ರೀಗಂಧ, ಸೆಂಟ್ ಹೊಡೆದಿರೋ ಶ್ರೀಗಂಧ. ನಮ್ದು ರೈತರ ಹೊಲದಿಂದ ನೇರವಾಗಿ ನಾವು ಸಂಸ್ಕರಿಸಿ ಗ್ರಾಹಕರಿಗೆ ಕೊಡ್ತಾ ಇದ್ದೀವಿ. ಇದರ ಸದುಪಯೋಗವನ್ನ ಪಡೆದುಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಇದ್ರ ಜೊತೆಗೆ ಶ್ರೀಗಂಧದ ಬೀಜದಿಂದಾನು ಕೂಡ ಎಣ್ಣೆ ಮಾಡ್ತಾ ಇದ್ದೀವಿ. ಶ್ರೀಗಂಧದ ಎಣ್ಣೆ ಜೊತೆಗೆ ಶ್ರೀಗಂಧದ ಬೀಜದ ಎಣ್ಣೆನೂ ಕೂಡ ಇನ್ನು ಮುಂದೆ ಮಾರುಕಟ್ಟೆಯಲ್ಲಿ ಬಿಡುಗಡೆ ಮಾಡ್ತೀವಿ. ಇದರ ಸದುಪಯೋಗವನ್ನ ಪಡ್ಕೊಳ್ಬೇಕು ಅಂತ ನಾನು ಗ್ರಾಹಕರಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಧನ್ಯವಾದಗಳು. ನನ್ನ ಹೆಸರು ಕೆ ಅಮರನಾರಾಯಣ. ನಾನು ನಿವೃತ್ತ IAS ಅಧಿಕಾರಿ. ನಾನು ಶ್ರೀಗಂಧ ಬೆಳೆಗಾರರ ಸಂಘದ ಅಧ್ಯಕ್ಷನಾಗಿ ಶ್ರೀಗಂಧ ಬೆಳೆಗಾರ ಅಂತ ರೈತರ ಹಿತಕ್ಕಾಗಿ ಈ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ನಾಡಿನ ಅಸ್ಮಿತೆಯಾದ ಶ್ರೀಗಂಧ ಮತ್ತಷ್ಟು ಪ್ರಚಾರಕ್ಕೆ ಬರಲಿ ಮತ್ತು ಪ್ರಖ್ಯಾತಿಗೊಳ್ಳಲಿ. ಕನ್ನಡ ನಾಡು ಚಂದನದ ಬೀಡು ಎಂದಾಗಿತ್ತು. ಮುಂದೆಯೂ ಆ ಖ್ಯಾತಿಯನ್ನು ಉಳಿಸ್ಕೊಳ್ಳುವ ದಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ. ಧನ್ಯವಾದ.